ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರೀತಿಯ ಸ್ನೇಹಿತ ಮಿತ್ರರೇ, ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಎಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ, ಸ್ನೇಹಿತರೆ, ಈ ಒಂದು ಕರ್ಕಾಟಕ ನಿಮಗೆ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳ ಸಂಪೂರ್ಣ ಒಂದು ಮಾಸದ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನೋಡಬಹುದು. ಹಾಗೂ ಉದ್ಯೋಗ, ವೃತ್ತಿ, ಪ್ರೇಮದ ವಿಚಾರ, ನಿಮ್ಮ ಕುಟುಂಬದ ವಿಚಾರ, ಉದ್ಯೋಗದ ವಿಚಾರ, ವ್ಯಾಪಾರದ ವಿಚಾರ, ಆರೋಗ್ಯ, ಪರಿಹಾರ, ಶುಭ ದಿನಗಳು, ಸಂಖ್ಯೆಗಳು, ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡಿದ್ದೇನೆ. ಸ್ನೇಹಿತರೆ, ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಪರಿಹಾರಗಳನ್ನು ಮಾಡಿಕೊಳ್ಳಿ, ಶುಭ ಒಂದು ಫಲವನ್ನು ಪಡೆದುಕೊಳ್ಳಿ. ಇನ್ನು ಈ ತಿಂಗಳ ಒಂದು ವಿಚಾರವನ್ನು ನೋಡುವುದಾದರೆ, ಈ ತಿಂಗಳು ನಿಮಗೆ ಕರ್ಕಾಟಕ ರಾಶಿಯವರಿಗೆ ಆತ್ಮವಿಶ್ವಾಸ ಹಾಗೂ ಆಂತರಿಕ ಬಲ ಮತ್ತು ಮನಸ್ಸಿನ ಸಮತೋಲನ ಅತ್ಯಂತ ಮುಖ್ಯ. ಬಹುಶಃ ನಿಮ್ಮ ಒಂದು ಕೆಲವು ನಿರ್ಧಾರಗಳು ಮನಸ್ಸನ್ನು ಒತ್ತಡಕ್ಕೆ ತರಲಿದೆ. ಆದರೂ ನಿಮ್ಮ ಸಹಜ ಕರುಣ, ಸಹನಶೀಲತೆ ಮತ್ತು ಪ್ರಾಮಾಣಿಕ ಪ್ರಯತ್ನಗಳ ಜೊತೆಗೆ ಈ ತಿಂಗಳು ಒಳ್ಳೆಯ ಒಂದು ಯಶಸ್ಸಿನ ಹಾದಿಯಾಗಲಿದೆ. ಈ ತಿಂಗಳಲ್ಲಿ ನೀವು ಎಲ್ಲ ಒಂದು ಯಶಸ್ಸನ್ನು ಪಡೆದುಕೊಳ್ಳಲಿದ್ದೀರಿ. ಯಾವುದೇ ಒಂದು ವಿಚಾರವನ್ನು ನಿರ್ಲಕ್ಷ್ಯ ಮಾಡದೇ ಮಾಡಿದಲ್ಲಿ ಒಳ್ಳೆಯ ಒಂದು ಯಶಸ್ಸು ಖಚಿತ. ಇನ್ನು ಈ ನಿಮ್ಮ ತಿಂಗಳ ಉದ್ಯೋಗ ಮತ್ತು ವೃತ್ತಿಯ ವಿಚಾರವನ್ನು ನೋಡುವುದಾದರೆ, ಹೊಸ ಒಂದು ಕೆಲಸದ ಹುಡುಕಾಟದಲ್ಲಿ ಇದ್ದಂಥವರಿಗೆ ಒಂದು ಶುಭ ಸುದ್ದಿಗಳು ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ. ಹಳೆಯ ಕೆಲಸದಲ್ಲಿ ಸ್ಥಾನೋನ್ನತಿ ಅಥವಾ ಪ್ರೋತ್ಸಾಹದ ಒಂದು ಲಾಭಗಳು ಇರಲಿದೆ. ಈ ತಿಂಗಳ ಆಗಸ್ಟ್ 10ರಿಂದ 25ನೇ ತಾರೀಕಿನ ನಡುವೆ ಒಂದು ವಿದೇಶಿ ಒಂದು ಕೆಲಸ ಕಾರ್ಯಗಳ ಅವಕಾಶಗಳು ಕೂಡಿ ಬರಬಹುದು. ಅದನ್ನು ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ರೀತಿಯಲ್ಲಿ ಒಂದು ಮುಂದುವರಿಸಿಕೊಳ್ಳಿ. ಹಿರಿಯ ಅಧಿಕಾರಿ ಅಥವಾ ಮೇಲಧಿಕಾರಿಗಳ ಒಂದು ಮೆಚ್ಚುಗೆ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗಲಿದೆ. ಹಾಗೂ ಒಂದು ನಿಮ್ಮ ಶ್ರಮವು ಬಹುಮಾನ ಪಡೆಯುವ ಒಂದು ಸಮಯವಾಗಬಹುದು. ಜನರೊಂದಿಗೆ ಹೊಂದಾಣಿಕೆಯಿಂದ ನಡೆದುಕೊಳ್ಳಿ. ಹಾಗೂ ಒಂದು ಎಲ್ಲ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿ ಮುಂದುವರೆದಲ್ಲಿ ಯಶಸ್ಸು ದೊರೆಯಲಿದೆ. ಇನ್ನು ನಿಮ್ಮ ಒಂದು ಈ ತಿಂಗಳ ವ್ಯವಹಾರದ ಒಂದು ವಿಚಾರವನ್ನು ನೋಡುವುದಾದರೆ, ವ್ಯವಹಾರದಲ್ಲಿ ಹೊಸ ಹಂತ ಅಥವಾ ಹೊಸ ಮಾರ್ಗ ನಿಮಗೆ ಪ್ರಾಪ್ತಿಯಾಗಲಿದೆ. ಮನೆಯ ಸಂಪರ್ಕ ಹೊಂದಿದ ವ್ಯವಹಾರಗಳಿಗೆ ಹೆಚ್ಚಿನ ಒಂದು ಲಾಭಗಳು ದೊರಕಲಿದೆ. ಹೋಟೆಲ್ ಅಥವಾ ಕಾಫಿ ಶಾಪ್ಗಳು ಮತ್ತು ಫ್ಯಾಷನ್ ಮತ್ತು ಹಸ್ತವೃತ್ತಿ ವ್ಯಾಪಾರಿಗಳಿಗೆ ಉತ್ತಮವಾದಂತಹ ಕಾಲ. ಮತ್ತು ಆರ್ಥಿಕ ಲೆಕ್ಕಪತ್ರಗಳು ಸರಿಯಾಗಿ ಇಡಬೇಕಾದಂಥ ಒಂದು ಸಮಯವಿರಲಿದೆ. ಆದಷ್ಟು ಒಂದು ಲೆಕ್ಕಪತ್ರಗಳ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದೆ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಈ ತಿಂಗಳ ನಿಮ್ಮ ಒಂದು ಪಾಲುದಾರಿಕೆಯೊಂದಿಗೆ ಸ್ಪಷ್ಟತೆ ಬೇಕು. ಪಾಲುದಾರರೊಂದಿಗೆ ನಿರ್ಲಕ್ಷ್ಯ ಬೇಡ. ನಂಬಿಕೆಯನ್ನು ನಿರ್ವಹಿಸಿ. ಹೊಸ ಉತ್ಕೃಷ್ಟ ಒಂದು ಯೋಜನೆಗಳನ್ನು ಹಮ್ಮಿಕೊಳ್ಳಿ. ಹಾಗೂ ವ್ಯಾಪಾರ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ. ಇನ್ನು ಈ ತಿಂಗಳ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ, ಆದಾಯದಲ್ಲಿ ಒಂದು ಏರಿಕೆ ಒಂದು ಕಾರಣವಾಗಬಹುದು. ಹಾಗೂ ಆಸ್ತಿ ಖರೀದಿ ಅಥವಾ ಸುಧಾರಣೆಗೆ ಅನುಕೂಲಕರವಾದಂಥ ಸಮಯ. ಇನ್ನು ಮನೆ ಸಂಬಂಧಿತಂತಹ ಒಂದು ಖರ್ಚು ವೆಚ್ಚಗಳು ಹೆಚ್ಚಾಗಲಿದೆ. ಆದಷ್ಟು ಒಂದು ಖರ್ಚಿನ ಬಗ್ಗೆ ಒಂದು ತಡೆ ಹಿಡಿಯತಕ್ಕಂಥದ್ದು ಒಳ್ಳೆಯದು. ಹಣ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಿ, ಮತ್ತೆ ಮುಂದುವರಿಯಿರಿ. ಹಾಗೂ ಹಣಕಾಸಿನಲ್ಲಿ ದೂರದೃಷ್ಟಿಯಿಂದ ಆದಷ್ಟು ನಡೆದುಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಪ್ರೀತಿ, ಪ್ರೇಮ, ದಾಂಪತ್ಯದ ಒಂದು ವಿಚಾರವನ್ನು ನೋಡುವುದಾದರೆ, ಈ ಒಂದು ತಿಂಗಳು ಪ್ರೇಮದ ಒಂದು ಜೀವನದಲ್ಲಿ ಉದ್ವಿಗ್ನತೆ ಮತ್ತು ಆನಂದ ಎರಡೂ ಆಗಬಹುದು.
ವೈವಾಹಿಕ ಜೀವನದಲ್ಲಿ ಬಾಂಧವ್ಯ ಬಲಪಡಿಸಲು ಉತ್ತಮವಾದಂತಹ ಅವಕಾಶ, ಹಾಗೂ ಒಂದು ವಿಚ್ಛೇದನದ ಹಂತದಲ್ಲಿ ಇರುವವರು ಚರ್ಚೆ ಮೂಲಕ ಒಂದು ಪರಿಹಾರ ಕಂಡುಕೊಳ್ಳಬಹುದು. ಹಾಗೂ ವಿಶೇಷವಾಗಿ ಆದಷ್ಟು ಈ ತಿಂಗಳಲ್ಲಿ ನೀವು ಮನಸ್ಸನ್ನು ತೆರೆದು ಮಾತನಾಡಿ ಭಾವನೆಗಳಿಗೆ ಆದಷ್ಟು ಸದುಪಯೋಗ ಮಾಡಿಕೊಳ್ಳುವುದರಿಂದ ಶುಭವಾಗಲಿದೆ. ಅದಲ್ಲದೆ ಈ ತಿಂಗಳ ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರವನ್ನು ನೋಡುವುದಾದರೆ, ಸ್ನೇಹಿತರೆ, ಕುಟುಂಬದಲ್ಲಿ ಹೊಸದಾಗಿ ಖುಷಿಯ ಸುದ್ದಿಗಳು ನಿಮಗೆ ದೊರೆಯಲಿದೆ. ಸಂತಾನ, ಸೋಗಾದಿ, ಮದುವೆ ಮಾತುಕತೆಗಳು, ಇತರ ಎಲ್ಲ ಶುಭ ಕೆಲಸ ಕಾರ್ಯಗಳು ನೆರವೇರಲಿದೆ. ಮತ್ತು ಹಿರಿಯರೊಂದಿಗೆ ಆದಷ್ಟು ಈ ತಿಂಗಳ ಮಾತಿನಲ್ಲಿ ಎಚ್ಚರಿಕೆ ಬೇಕು. ಯಾರನ್ನು ಸಹಿತ ನಿರ್ಲಕ್ಷ್ಯ ಮಾಡಬೇಡಿ. ಆದಷ್ಟು ಮಕ್ಕಳೊಂದಿಗೆ ಸಮಯವನ್ನು ಕಳೆಯಿರಿ. ನಿಮಗೆ ಅದು ಅವರ ಬೆಳವಣಿಗೆಗೆ ಸಹಿತ ಸಹಾಯಕವಾಗಲಿದೆ. ನಿಮ್ಮ ಕುಟುಂಬದಲ್ಲಿ ಆದಷ್ಟು ಶಾಂತಿಯನ್ನು ಕಾಪಾಡಲು ತಾಳ್ಮೆ ಮತ್ತು ಸಹನೆ ತುಂಬ ಅತ್ಯವಶ್ಯಕ. ಇನ್ನು ಈ ತಿಂಗಳ ನಿಮ್ಮ ವಿದ್ಯಾರ್ಥಿಗಳಾಗಿದ್ದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಸಿದ್ಧತೆ ಶುರು ಮಾಡಿದರೆ ಉತ್ತಮ ಫಲವನ್ನು ಪಡೆಯಲಿದ್ದೀರಿ. ಅದಲ್ಲದೆ ಆಗಸ್ಟ್ 7 ಮತ್ತು 18 ಶುಭ ದಿನಗಳಾಗಿರಲಿದೆ. ಮತ್ತು ಓದುವ ಮನೋಭಾವ ಉತ್ತಮವಾಗಿರಲಿದೆ. ಆದಷ್ಟು ಶ್ರದ್ಧೆಯಿಂದ ಓದಿದರೆ ಸಾಧನೆ ಈ ತಿಂಗಳಲ್ಲಿ ಮಕ್ಕಳಿಗೆ ಖಚಿತವಾಗುವಂತಹ ಯೋಗವಿದೆ. ಆದಷ್ಟು ವಿದ್ಯಾರ್ಥಿಗಳು ನಿರ್ಲಕ್ಷ್ಯ ಬೇಡ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ತಲೆಯ ನೋವು, ನೆಗಡಿ ಇಂತಹ ಒತ್ತಡದಿಂದ ಉಂಟಾಗುವ ಸಮಸ್ಯೆಗಳನ್ನು ನೀವು ನಿರೀಕ್ಷಿಸಬಹುದು. ಹಳೆಯ ಆರೋಗ್ಯ ಸಮಸ್ಯೆ ಮರುಬರುವ ಸಾಧ್ಯತೆ ಇದೆ. ಹಾಗೂ ಮಾನಸಿಕ ಶಾಂತಿಗೆ ಧ್ಯಾನಕ್ಕೆ ಯೋಗ, ಹಾಗೂ ವಿಶೇಷವಾಗಿ ಯೋಗ ಈ ತಿಂಗಳಲ್ಲಿ ನಿಮಗೆ ತುಂಬ ಉಪಯುಕ್ತವಾಗಲಿದೆ. ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ, ವಾಕಿಂಗನ್ನು ಮಾಡಿಕೊಳ್ಳಿ, ಉಪಯುಕ್ತವಾಗಲಿದೆ. ಉರಿಯೂತದ ಆಹಾರ, ರಾತ್ರಿಯ ತಡವಾದ ನಿದ್ರೆಯನ್ನು ಆದಷ್ಟು ತಪ್ಪಿಸಿಕೊಳ್ಳಿ. ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ಆದಷ್ಟು ನಿದ್ರೆಯನ್ನು ಸರಿಯಾದ ಸಮಯಕ್ಕೆ ಮಾಡಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಪ್ರಮುಖ ದಿನ ಪರಿಹಾರವನ್ನು ನೋಡುವುದಾದರೆ, ಪ್ರತಿ ಸೋಮವಾರ ಶಿವದೇವರಿಗೆ ಎಳೆನೀರಿನಿಂದ ಅಭಿಷೇಕ ಹಾಗೂ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಅದಲ್ಲದೆ ಓಂ ಸೋಮಾಯ ನಮಃ ಈ ಮಂತ್ರವನ್ನು 11 ಬಾರಿ ಜಪ ಮಾಡಿ, ಹಾಗೂ ಶ್ರಾದ್ದದ ಕಾರ್ಯಗಳಲ್ಲಿ ಭಾಗವಹಿಸಿ ಪಿತೃಕಾರ್ಯ ಶ್ರದ್ಧೆಯಿಂದ ಮಾಡಿಕೊಳ್ಳುವುದು ಒಳಿತು. ಹಾಗೂ ಈ ತಿಂಗಳ ನಿಮ್ಮ ಶುಭ ಮಾಹಿತಿಗಳನ್ನು ನೋಡುವುದಾದರೆ, ಶುಭ ಸಂಖ್ಯೆಗಳು 7, 2, 7, 20 ಈ ತಿಂಗಳ ನಿಮ್ಮ ಶುಭ ಸಂಖ್ಯೆಗಳು. ಮತ್ತು ಶುಭ ಬಣ್ಣಗಳು ಬಿಳಿ ಮತ್ತು ಬೆಳ್ಳಿ ಕಲರ್ನ ನೀಲಿ. ಈ ಬಣ್ಣಗಳು ನಿಮಗೆ ಶುಭ ಫಲಗಳನ್ನು ಕೊಡಲಿದೆ. ಹಾಗೂ ಉತ್ತರ ಪೂರ್ವ ಶುಭ ದಿಕ್ಕಾಗಲಿದೆ. ಇನ್ನು ಈ ತಿಂಗಳ ಶುಭ ರತ್ನವನ್ನು ನೋಡುವುದಾದರೆ, ಜ್ಯೋತಿಷ್ಯ ಸಲಹೆಯಿಂದ ಧರಿಸಬಹುದಾದಂಥದ್ದು ಮೋತಿ, ಪೆರಲ್ ಇಂತಹ ವಸ್ತು ಇಂತಹ ಶುಭ ರತ್ನವನ್ನು ನೀವು ಧಾರಣೆ ಮಾಡಿಕೊಳ್ಳಿ. ಮತ್ತು ಈ ತಿಂಗಳ ನಿಮ್ಮ ಶ್ರೇಷ್ಠವಾದಂತಹ ದಿನಗಳನ್ನು ನೋಡುವುದಾದರೆ, ಈ ತಿಂಗಳ ನಿಮ್ಮ ಶ್ರೇಷ್ಠ ಶುಭ ದಿನಗಳು 4, 9, 15, 20 ಮತ್ತು 23. ಇದಿಷ್ಟು ಈ ತಿಂಗಳ ನಿಮ್ಮ ಶುಭ ದಿನಗಳು. ಇನ್ನು ಎಚ್ಚರಿಕೆಯ ದಿನಗಳನ್ನು ನೋಡುವುದಾದರೆ 3, 11, 18, 27 ಇದಿಷ್ಟು ಶುಭ ಎಚ್ಚರಿಕೆ ಇರಬೇಕಾದಂಥ ದಿನಗಳು. ಇನ್ನು ತಿಂಗಳ ಸಂದೇಶವನ್ನು ನೋಡುವುದಾದರೆ, ನಿಮ್ಮ ಶ್ರದ್ಧೆ ಮತ್ತು ಶ್ರಮದೊಂದಿಗೆ ಜೀವನದ ಎಲ್ಲ ಹಕ್ಕುಗಳು ಚಿಮ್ಮಲಿದೆ. ಈ ತಿಂಗಳು ಆ ಸ್ಪಷ್ಟತೆಯ ಸಮಯ ಮೀರಲಿದೆ. ಇನ್ನು ಆದಷ್ಟು ಈ ತಿಂಗಳಲ್ಲಿ ಎಚ್ಚರಿಕೆ ಬೇಕು. ನಿರ್ಲಕ್ಷ್ಯ ಬೇಡ. ಆದಷ್ಟು ದೇವತಾ ಆರಾಧನೆ, ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಕೊಳ್ಳುವುದರಿಂದ ಈ ತಿಂಗಳು ನಿಮಗೆ ಶುಭ ಫಲಗಳು ದೊರೆಯಲಿದೆ. ಇನ್ನು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ, ಮಿತ್ರರಿಗೆ, ಬಂಧುವರ್ಗದವರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಹಾಗೂ ಶುಭ ದೇವತಾ ಅನುಗ್ರಹಕ್ಕಾಗಿ ನಿಮ್ಮ ಇಷ್ಟ ದೇವರ, ಕುಲದೇವರ ಆರಾಧನೆಯನ್ನು ಮಾಡಿಕೊಂಡು ಮುಂದುವರಿದಲ್ಲಿ ಈ ತಿಂಗಳು ನಿಮಗೆ ಶುಭವಾಗಲಿದೆ. ಮತ್ತು ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ.
ಇನ್ನೂ ಕೂಡ ನೀವು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಅಥವಾ ಸಬ್ಸ್ಕ್ರೈಬ್ ಮಾಡಲು ಬಾಕಿ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತ ಮಿತ್ರರಿಗೂ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಈ ತಿಂಗಳು ಶುಭವಾಗಲಿ ಎಂದು ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.